ಮಹಾರಾಷ್ಟ್ರದಲ್ಲಿ ಮಹಾಮಳೆಯಾಗಿದೆ. ರಾಜ್ಯದಲ್ಲೂ ಕೂಡ ತಪ್ಪದ ಮಳೆರಾಯನ ರಗಳೆ. ಮಹಾರಾಷ್ಟ್ರದಲ್ಲಿ ಮಹಾಮಳೆ, ರಾಜ್ಯದಲ್ಲೂ ರಗಳೆ. ದೂದ್ಗಂಗಾ ರೌದ್ರ ನರ್ತನ, ಬಾಬಾ ಮಂದಿರ ಜಲಾವೃತ. ದೂದ್ಗಂಗಾ ನದಿಗೆ ಬರ್ತಾ ಇದೆ ಅಪಾರ ಪ್ರಮಾಣದ ನೀರು. ಕಾರದಗ ಗ್ರಾಮದ ಬಂಗಾಳಿ ಬಾಬಾ ದೇವಸ್ಥಾನ ಮುಳುಗಡೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಕಾರದಗ ಗ್ರಾಮ ಮಂದಿರ ಜಲಾವೃತವಾಗಿದ್ರು ದೇವಸ್ಥಾನಕ್ಕೆ ಭಕ್ತರ ಭೇಟಿ. ಯಾರೂ ನದಿಗೆ ಇಳಿಯದಂತೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಸೂಚನೆ ಕೊಟ್ಟರು ದೂದ್ಗಂಗಾ ನದಿ ತಟದಲ್ಲಿ ಹುಚ್ಚಾಟ. ಮಹಾರಾಷ್ಟ್ರದಲ್ಲಿ ಮಹಾಮಳೆಯಾಗ್ತಾ ಇದೆ. ರಾಜ್ಯದಲ್ಲೂ ಕೂಡ ತಪ್ಪದ ಮಳೆರಾಯನ ಆರ್ಭಟ. ದೂದ್ಗಂಗಾ ನದಿಗೆ ಬರ್ತಾ ಇದೆ ಅಪಾರ ಪ್ರಮಾಣದ ನೀರು. ಕಾರದಗ ಗ್ರಾಮದ ಬಂಗಾಳಿ ಬಾಬಾ ದೇವಸ್ಥಾನ ಮುಳುಗಡೆ ಆಗಿದೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಕಾರದಗ ಗ್ರಾಮ. ಇನ್ನು ಮಂದಿರ ಜಲಾವೃತ ಆಗಿದ್ರು ಕೂಡ ದೇವಸ್ಥಾನಕ್ಕೆ ಭಕ್ತರು ಭೇಟಿಯನ್ನ ಕೊಡ್ತಾ ಇದ್ದಾರೆ. ಯಾರು ನದಿಗೆ ಇಳಿಬಾರ್ದು ಅಂತ ಜಿಲ್ಲಾಡಳಿತ ಆಲ್ರೆಡಿ ಸೂಚನೆಯನ್ನು ಕೂಡ ಕೊಟ್ಟಿದೆ. ಆದರೆ ಜಿಲ್ಲಾಡಳಿತದ ಸೂಚನೆಯನ್ನು ಕೂಡ ಲೆಕ್ಕಕ್ಕೆ ಪರಿಗಣಿಸಲ್ವಾ ಸಾರ್ವಜನಿಕರು ಎಂಬ ಪ್ರಶ್ನೆ ಮೂಡ್ತಾ ಇದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರುದ್ರೇಶ್. ಮಹಾರಾಷ್ಟ್ರದಲ್ಲಿ ಮಹಾಮಳೆಯಾಗ್ತಾ ಇದೆ. ರಾಜ್ಯದಲ್ಲೂ ಕೂಡ ಸಾಕಷ್ಟು ಅಲ್ಲೋಲ ಕಲ್ಲೋಲ ವಾತಾವರಣವೇ ನಿರ್ಮಾಣ ಆಗಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ರೀತಿ ಇದೆ? ಸಹಿತ ಏನಂದ್ರೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಭಾರಿ ಪ್ರಮಾಣದ ಮಳೆ ಆಗ್ತಿದೆ. ಇದರಿಂದ ದೂದ್ಗಂಗಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಿದೆ. ಇದರಿಂದ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಕಾರದಾಗ ಗ್ರಾಮ ಸಂಪೂರ್ಣ ಮುಳುಗಡೆ ಆಗಿದೆ ಅಂತಾನೆ ಹೇಳ್ಬೋದು. ಅಲ್ಲದೆ ಆ ಗ್ರಾಮದಲ್ಲಿ ಇರುವಂತ ದೇವಸ್ಥಾನ ಕೂಡ ಆವರಿಸಿದೆ ಮಳೆ ನೀರಿನಿಂದ. ಆದ್ರೆ ಸುತ್ತಮುತ್ತಲ ನೀರಿಂದ ಯಾವುದೇ ಪ್ರಯಾಣ ಮಾಡಲು ಆಗ್ತಿಲ್ಲ. ಆದ್ರೆ ಸ್ಥಳೀಯರು ಮಾತ್ರ ಆ ನೀರಿನಲ್ಲಿ ಬಟ್ಟೆ ತೊಳೆಯುವುದು, ಆಮೇಲೆ ಬೈಕ್ ತೊಳೆಯುವುದು ಈ ತರ ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದ ಅವರಿಗೆ ಪ್ರಾಣಕ್ಕೆ ಹಾನಿ ಆಗುವಂತಹ ಸಂಭವ ಇದೆ. ಆದ್ರೆ ಸದರ ಪೊಲೀಸ್ ಠಾಣೆಯಿಂದ ಯಾವುದೇ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿಲ್ಲ. ಸ್ಥಳೀಯರು ಒಂದು ಕಡೆ ಭಯಭೀತರಾಗಿದ್ದರೆ ನಮ್ಮ ಪ್ರಾಣಿಗೆ ಏನಾದ್ರು ಆದ್ರೆ ಅದಕ್ಕೆ ನೇರವಾಗಿ ಜಿಲ್ಲಾಡಳಿತ ಕಾರಣ ಆಗ್ತಾ ಇದೆ. ಅದಕ್ಕಾಗಿ ಸದರ ಪೊಲೀಸರು ಸುತ್ತಮುತ್ತಲಿನ ಬ್ಯಾರಿಕೇಡ್ ಹಾಕಿ ವ್ಯವಸ್ಥೆ ಮಾಡಬೇಕೆನ್ನೋದು ಸ್ಥಳೀಯರ ಆಗ್ರಹವಾಗಿದೆ. ಸಾಹಿತ್ಯ ರುದ್ರೇಶ್, ಈಗ ಪೊಲೀಸರು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ? ಜನಸಾಮಾನ್ಯರಿಗೆ ತಿಳಿ ಹೇಳುವ ಕೆಲಸವನ್ನಾದ್ರೂ ಮಾಡಲೇಬೇಕಾಗುತ್ತೆ. ಯಾಕೆಂತಂದ್ರೆ ಮಳೆ ಬರ್ತಾ ಇದೆ ಅಂತಂದ್ರೆ ನೀರಿನ ಹರಿವು ಕೂಡ ಹೆಚ್ಚಾಗುತ್ತೆ. ಅಟ್ಲೀಸ್ಟ್ ಹೋಗಿ ಸಾರ್ವಜನಿಕರನ್ನ ಭೇಟಿ ಮಾಡಿ ಈ ರೀತಿಯಾಗಿ ನೀರಿಗಿಳಿಯೋದು ತಪ್ಪು ಅನ್ನೋ ಒಂದು ಅರಿವನ್ನ ಮೂಡಿಸಬಹುದಲ್ಲ? ಹೌದು ಸಾಹಿತ್ಯ. ಏನಂದ್ರೆ ಪೊಲೀಸರು ಯಾವುದೇ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿಲ್ಲ. ಒಂದೆಡೆ ಆ ಲಿಮಿಟ್ ಅಲ್ಲಿ ಬರುವಂತ ಗ್ರಾಮ ಪಂಚಾಯತಿ ಆಗಲಿ ಪೊಲೀಸರಾಗಲಿ ಯಾವುದೇ ಮುಂಜಾಗ್ರತಾ ಕ್ರಮ ತಗೊಂಡಿಲ್ಲ. ಅಲ್ಲದೆ ಊರಿನಲ್ಲಿ ಕೂಡ ಯಾವುದೇ ಡಂಗ್ರ ಸಾರಿಲ್ಲ. ಇದರಿಂದ ಸ್ಥಳೀಯರು ಮತ್ತು ಸಣ್ಣ ಪುಟ್ಟ ಮಕ್ಕಳು ನದಿಗಿಳಿಯುವ ಸಂಭವ ಇದೆ. ಇದರಿಂದ ಅವರು ಪ್ರಾಣಕ್ಕೆ ಹಾನಿ ಆಗುವ ಸಂಭವ ಇದೆ. ಅದಕ್ಕಾಗಿ ಸದರ ಪೊಲೀಸ್ ಠಾಣೆ ಹಾಗೂ ಜಿಲ್ಲಾಡಳಿತ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕನ್ನೋದು ಸ್ಥಳೀಯರ ಆಗ್ರಹವಾಗಿದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರುದ್ರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.